ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಅತ್ಯಂತ ಮಹತ್ವದ ದೈವಿಕ ವಿಷಯವನ್ನು ಹೇಳಲು ಬಂದಿದ್ದೇನೆ. ಸೋಮವಾರ ಈ ದಿನವನ್ನು ಶಿವನ ದಿನ, ಶಾಂತಿಯ ದಿನ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ದಿನ ಎಂದು ಕರೆಯುತ್ತಾರೆ. ಬಹಳ ಜನರು ಕೇಳುತ್ತಾರೆ, ಎಷ್ಟೇ ಪೂಜೆ ಮಾಡಿದರೂ ಮನೆಯಲ್ಲಿ ಶಾಂತಿ ಇಲ್ಲ ಏಕೆ ಎಂದು, ಏಕೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿಲ್ಲ ಎಂದು. ಅದಕ್ಕೆ ಕಾರಣ, ಸರಿಯಾದ ದಿನದಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿದ ಪೂಜೆಯ ಶಕ್ತಿ ನಮಗೆ ಗೊತ್ತಿಲ್ಲ. ಸೋಮವಾರ ದಿನ ಈ ಕೆಲಸವನ್ನು ಮಾಡಿದರೆ ಏನಾಗುತ್ತದೆ? ಸ್ನೇಹಿತರೆ, ಸೋಮವಾರ ದಿನ ಶಿವನನ್ನು ಭಕ್ತಿಯಿಂದ ಸ್ಮರಿಸಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ, ಕುಟುಂಬದ ಜಗಳಗಳು ತಗ್ಗುತ್ತವೆ, ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ, ದೈವಿಕ ರಕ್ಷಣೆ ದೊರೆಯುತ್ತದೆ. ಇದು ಕೇವಲ ನಂಬಿಕೆ ಅಲ್ಲ, ಪರಂಪರೆ ಮತ್ತು ಅನುಭವದಿಂದ ಬಂದ ಸತ್ಯ. ಸೋಮವಾರ ಬೆಳಿಗ್ಗೆ ಮಾಡಬೇಕಾದ ದೈವಿಕ ವಿಧಾನ ಏನೆಂದರೆ, ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ಬಟ್ಟೆ ಧರಿಸಿ ಮನಸ್ಸಿನಲ್ಲಿ ಶಿವನ ಹೆಸರನ್ನು ಸ್ಮರಿಸಿ ಓಂ ನಮಃ ಶಿವಾಯ ಎಂದು ಮನಸ್ಸಿನಲ್ಲಿ 3 ಬಾರಿ ಹೇಳಿ. ಶಿವನಿಗೆ ನೀರನ್ನು ಅರ್ಪಿಸಿ. ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ತುಂಬ ಒಳ್ಳೆಯದು, ಇಲ್ಲದಿದ್ದರೂ ಚಿಂತೆ ಬೇಡ, ಒಂದು ಶಿವನ ಫೋಟೋ ಸಾಕು. ತಾಮ್ರದ ಪಾತ್ರೆಯಲ್ಲಿ ಸ್ವಚ್ಛ ನೀರನ್ನು ತೆಗೆದುಕೊಳ್ಳಿ. ನೀರಿಗೆ ಸ್ವಲ್ಪ ಹಾಲು ಸೇರಿಸಿದರೆ ಇನ್ನೂ ಶ್ರೇಷ್ಠ. ನಿಧಾನವಾಗಿ ಅರ್ಪಿಸುತ್ತಾ ಓಂ ನಮಃ ಶಿವಾಯವನ್ನು ಕನಿಷ್ಠ 11 ಬಾರಿ ಹೇಳಿ. ಈ ಒಂದು ಕೆಲಸ ಖಂಡಿತ ಮಾಡಿ. ಸ್ನೇಹಿತರೆ, ಸೋಮವಾರ ದಿನ ಮನೆಯಲ್ಲಿರುವ ಹಿರಿಯರಿಗೆ ಅಥವಾ ಅಗತ್ಯವಿರುವವರಿಗೆ ಒಂದು ಸಹಾಯ ಮಾಡಿ. ಒಂದು ಹಣ್ಣು, ಸ್ವಲ್ಪ ಆಹಾರ ಅಥವಾ ಒಂದು ಒಳ್ಳೆಯ ಮಾತು. ಇದು ಶಿವನಿಗೆ ಮಾಡಿದ ಅತ್ಯುತ್ತಮ ಪೂಜೆಯಾಗಿದೆ. ಈ ಮಂತ್ರವನ್ನು ಜಪಿಸಿ. ಸೋಮವಾರ ದಿನ ಈ ಮಂತ್ರವನ್ನು ಜಪಿಸಿದರೆ ಮನೆಯ ವಾತಾವರಣವೇ ಬದಲಾಗುತ್ತದೆ. ಆ ಮಂತ್ರ ಯಾವುದೆಂದರೆ ಓಂ ನಮಃ ಶಿವಾಯ ಶಾಂತಂ 108 ಬಾರಿ, ಅಥವಾ ಸಮಯ ಇಲ್ಲದಿದ್ದರೆ ಕನಿಷ್ಠ 21 ಬಾರಿ ಈ ಮಂತ್ರವನ್ನು ಜಪಿಸಿ. ಇದರಿಂದ ಮನೆಯಲ್ಲಿ ಏನು ಬದಲಾವಣೆ ಬರುತ್ತದೆ ಎಂದರೆ, ಈ ಸಣ್ಣ ವಿಧಾನವನ್ನು ನೀವು ಪ್ರತಿ ಸೋಮವಾರ ಮಾಡಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಮಕ್ಕಳ ಮನಸ್ಸು ಶಾಂತವಾಗುತ್ತದೆ, ದಾಂಪತ್ಯದಲ್ಲಿ ಸಮಾಧಾನ ಬರುತ್ತದೆ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಶಿವನು ಕಷ್ಟವನ್ನು ತೆಗೆದು ಶಾಂತಿಯನ್ನು ಕೊಡುವ ದೇವರು. ಹಾಗಾಗಿ ಶಿವನ ಪೂಜೆಗೆ ದೊಡ್ಡ ಹಣ ಬೇಕಾಗಿಲ್ಲ, ದೊಡ್ಡ ವ್ಯವಸ್ಥೆಯೂ ಕೂಡ ಬೇಕಾಗಿಲ್ಲ. ಬೇಕಾಗಿರುವುದು ಭಕ್ತಿ, ಬೇಕಾಗಿರುವುದು ನಂಬಿಕೆ, ಹಾಗೆ ನಿರಂತರತೆ. ಇವತ್ತು ಸೋಮವಾರ. ಈ ದಿನದಿಂದಲೇ ಈ ವಿಧಾನವನ್ನು ಪ್ರಾರಂಭಿಸಿ. ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಅನುಭವಿಸುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.